ಕರ್ನಾಟಕದ ಹೃದಯದಲ್ಲಿ ತಾಜಾ ಗುಡ್ಡಗಳು ಮತ್ತು ಅಡಕೆ ಹೊತ್ತ ಕಾಡುಗಳ ನಡುವೆ ಕನ್ಯಾಪುರ ಎಂಬ ಸೊಗಸಾದ ಹಳ್ಳಿ ಇತ್ತು. ಹಳ್ಳಿಗಾರರು ತಮ್ಮ ಸಮುದಾಯದ ಜೀವನದಿ ಅರಣ್ಯವಾಗಿದ್ದುದನ್ನು ಅರಿತು ಅದನ್ನು ಗೌರವಿಸುತ್ತಿದ್ದರು. ಆದರೆ ಕಾಡಿನೊಂದಿಗೆ ಮೀರಾ ಎಂಬ ಹೆಸರಿನ ಹುಡುಗಿಯೊಬ್ಬಳಿಗೆ ಇರುವ ಬಾಂಧವ್ಯವನ್ನು ಯಾರೂ ಹೊಂದಿರಲಿಲ್ಲ. ಪ್ರತಿದಿನವೂ ಮೀರಾ ಕಾಡಿನೊಳಗೆ ತಿರುಗಾಡುತ್ತಿದ್ದಳು. ಅಲ್ಲಿ ಅವಳಿಗೆ ಭಯವಾಗುತ್ತಿರಲಿಲ್ಲ, ಏಕೆಂದರೆ ಆಕೆ ಮರ, ಪ್ರಾಣಿ ಮತ್ತು ಪಕ್ಷಿಗಳ ಹಾಡುಗಳ ನಡುವೆ ಕಾಡನ್ನು ಮನೆಯಂತೆ ಭಾವಿಸುತ್ತಿದ್ದಳು. ಪ್ರಾಣಿಗಳು ಅವಳ ಸಹೃದಯತೆ ಅರಿತು ಅವಳನ್ನು ನಂಬಲು ಪ್ರಾರಂಭಿಸಿದವು. ಜಿಂಕೆಗಳು ಅವಳ ಸಮೀಪದಲ್ಲಿಯೇ ಭಯವಿಲ್ಲದೆ ಮೇಯುತ್ತಿದ್ದವು. ಪಕ್ಷಿಗಳು ಅವಳಿಗಾಗಿ ಹಾಡುತ್ತಿದ್ದವು ಮತ್ತು ಹೆದರುವ ಮೊಲಗಳು ಕೂಡ ತಮ್ಮ ಬಿಲಗಳಿಂದ ಹೊರಬಂದು ಆಕೆಯನ್ನು ಎದುರುಗೊಳ್ಳುತ್ತಿವೆ. ಒಂದು ದಿನ ಮೀರಾ ಕಾಡಿನಲ್ಲಿ ನಡೆದು ಹೋಗುತ್ತಿರಲು ಆಕೆಗೆ ಜಿಂಕೆಯ ಕೂಗು ಕೇಳಿತು. ಆ ಶಬ್ದದ ಹಿಂದೆ ಹೋಗುತ್ತಾ ಆಕೆ ಒಂದು ಸಣ್ಣ ಗಾಯಗೊಂಡ ಜಿಂಕೆಯನ್ನು ಕಂಡಳು. ಅದರ ಕಾಲು ಕಳ್ಳರು ಹಾಕಿದ ಬೋನಿನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ತಕ್ಷಣವೇ ಆಕೆ ಆ ಜಿಂಕೆಯನ್ನು ಬೋನಿನಿಂದ ಹೊರಗೆ ತೆಗೆದಳು. ತನ್ನ ಅಜ್ಜಿ ತೋರಿಸಿದ ಎಲೆ ಮತ್ತು ಔಷಧಗಳಿಂದ ಅದರ ಗಾಯವನ್ನು ಮುಚ್ಚಿದಳು. ಒಂದು ದಿನ ಬುದ್ಧಿವಂತ ಹಳೆಯ ಆನೆ ಅವರ ಮುಂದೆ ಬಂದು ನಿಂತಿತು. ಧ್ರುವ ಎಂಬ ಆ ಆನೆ ಕಾಡಿನ ಪ್ರಾಣಿಗಳ ನಾಯಕನಾಗಿತ್ತು. ಮೀರಾ, ನಾನು ನಿನ್ನನ್ನು ಎಚ್ಚರಿಸಲು ಬಂದಿದ್ದೇನೆ. ಅಪಾಯ ಬರಲಿದೆ. ಹಳ್ಳಿ ಕಷ್ಟದಲ್ಲಿದೆ. ನಗರದಿಂದ ಬಂದ ವ್ಯಕ್ತಿಗಳು ಅರಣ್ಯವನ್ನು ಕಡಿದು ಕಾರ್ಖಾನೆಗಳನ್ನು ನಿರ್ಮಿಸಲು ಬಯಸುತ್ತಾರೆ. ಅವರು ಯಶಸ್ವಿಯಾದರೆ ಅರಣ್ಯ ನಾಶವಾಗುವುದು ಮತ್ತು ಪ್ರಾಣಿಗಳು ತಮ್ಮ ಮನೆಗಳನ್ನು ಕಳೆದುಕೊಳ್ಳುತ್ತಾರೆ. ನಾನು ಏನು ಮಾಡಬಲ್ಲೆನು ಧ್ರುವ? ನಾನು ಒಬ್ಬ ಹುಡುಗಿ ಮಾತ್ರ, ಮೀರಾ ಅಸಹಾಯಗೊಂಡು ಹೇಳಿದಳು. ಹಳ್ಳಿಗಾರರು ನಿನ್ನ ಮಾತನ್ನು ಕೇಳುತ್ತಾರೆ, ಏಕೆಂದರೆ ನೀನು ಸತ್ಯ ಮತ್ತು ಪ್ರೀತಿಯ ಧ್ವನಿಯಲ್ಲಿ ಮಾತನಾಡುತ್ತೀಯ. ಅವರ ಬಳಿ ಹೋಗಿ ನೀನು ಏನನ್ನು ಕಂಡಿರುವೆ ಮತ್ತು ಕೇಳಿರುವೆ ಎಂದು ಅವರಿಗೆ ತಿಳಿಸು. ಹಳ್ಳಿಯ ಹಿರಿಯರು, ಒಬ್ಬ ಬುದ್ಧಿವಂತ ಮತ್ತು ಗೌರವಾನ್ವಿತ ವ್ಯಕ್ತಿ ಮುಂದೆ ಬಂದು ಹೇಳಿದರು. ಮೀರಾ, ನಿನ್ನ ಮಾತುಗಳಲ್ಲಿ ಅನೇಕ ಸತ್ಯಗಳು ಇದೆ. ನಾವು ಅವಳ ಮಾತುಗಳನ್ನು ನಿರ್ಲಕ್ಷ್ಯ ಮಾಡೋದು ಬೇಡ. ಅರಣ್ಯ ಯಾವಾಗಲೂ ನಮ್ಮ ರಕ್ಷಕನಾಗಿದೆ. ನಾವು ಅದನ್ನು ತಿರುಗಿಸಿ ರಕ್ಷಿಸಬೇಕಾಗಿದೆ.